ಜೂನ್ ಅಲ್ಲಿ ಮಳೆಗಾಲ ಆರಂಭವಾಗುತ್ತೆ. ಮಳೆಗಾಲ ಆರಂಭಕ್ಕೂ ಮುನ್ನ ಇಂಥ ಚಿತ್ರಣ ಗ್ರೇಟರ್ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಮಳೆಗೆ ನಾವೆಲ್ಲ ಹೇಗೆ ಪ್ರಿಪೇರ್ ಆಗಿದ್ದೀವಿ ಅಂತ ಸದ್ಯಕ್ಕೆ ಈಜಿಪುರದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಬೈಕ್ಗಳ ಮೇಲೆ ಬೈಕ್ ಅಲ್ಲಿ ಬೀಳ್ತಾನೆ ಇವೆ. ಸ್ಪೆಷಲಿ ಈ ಡೆಲಿವರಿ ಬಾಯ್ಸ್ ಏನಿದಾರಲ್ಲ, ಬ್ಲಿಂಕಿಟ್, ಝೊಮ್ಯಾಟೊ, ಸ್ವಿಗ್ಗಿ, ಬಿಗ್ ಬಾಸ್ಕೆಟ್, ಇವರೆಲ್ಲರಿಗೂ ಟೈಮ್ ಮೆನ್ಷನ್ ಮಾಡಿರ್ತಾರೆ. ಇಷ್ಟರೊಳಗಡೆ ನೀವು ಹೋಗಿ ಅದನ್ನ ರೀಚ್ ಮಾಡಬೇಕು ಅಂತ. 5 ನಿಮಿಷದೊಳಗಡೆ ನಿಮ್ಮ ಮನೆ ಡೋರಿಗೆ ನೀವು ಆರ್ಡರ್ ಮಾಡಿರೋ ಐಟಮ್ ಬರುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀವಿ. ಈ ಹಿಂದೆ ನಾರ್ಮಲ್ ಡೇಸ್ ಅಲ್ಲಿ ತುಂಬಾ ಸಲ ಬಂದಿರುತ್ತೆ ಕೂಡ. ಆದ್ರೆ ಈ ಪರಿಸ್ಥಿತಿಯಲ್ಲಿ ಅದು ಹೆಂಗೆ ಹೋಗಬೇಕು ಗೊತ್ತಿಲ್ಲ. ಓಕೆ, ಈ ಭಾಗದಲ್ಲಿ ಸಂಚಾರ ಮಾಡೋದಕ್ಕೆ 2 ರೂಟ್ ಇದೆಯಂತೆ. 1 ಕಿಲೋಮೀಟರ್ ಕ್ರಮಿಸಬೇಕು ಅಂತಂದ್ರೆ ಸುಮಾರು 30 ನಿಮಿಷದಿಂದ 45 ನಿಮಿಷ, ಮುಕ್ಕಾಲು ತಾಸು ಬೇಕಾಗ್ತಾ ಇದೆ. ಆ ಟ್ರಾಫಿಕ್ ಅನ್ನು ಅವಾಯ್ಡ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತಂದ್ರೆ, ಈ ಡೆಲಿವರಿ ಬಾಯ್ಸ್ ಏನಿದ್ದಾರೆ ಇದೇ ರಸ್ತೆಯಲ್ಲಿ ಸಂಚಾರ ಮಾಡಬೇಕು. ಹಾಗಾಗಿ ತುಂಬಾ ಅಲ್ಲಿ ಕಾಣ ಸಿಗ್ತಾ ಇರೋದು, ಈ ವೆಹಿಕಲ್ಗಳಲ್ಲಿ ಹೊತ್ಕೊಂಡು ಬೀಳ್ತಾ ಇರೋದು ಡೆಲಿವರಿ ಬಾಯ್ಸ್ ಮಾತ್ರ. ಸ್ವಿಗ್ಗಿ ಆಗಿರಬಹುದು, ಅಥವಾ ಇನ್ಸ್ಟಾಮಾರ್ಟ್ನವ್ರಾಗಿರಬಹುದು, ಮತ್ತೆ ಬ್ಲಿಂಕಿಟ್ ಆಗಿರಬಹುದು, ಝೊಮ್ಯಾಟೊ ಆಗಿರಬಹುದು, ಇವರೆಲ್ಲರೂ ಕೂಡ ಆದಷ್ಟು ಬೇಗ ನಮ್ಮ ಕಸ್ಟಮರ್ಗಳಿಗೆ ಆರ್ಡರ್ ಮಾಡಿರುವಂಥ ಫುಡ್ ಮನೆಗೆ ತಲುಪಿಸ್ಬೇಕು. ಮಳೆ ಬಂದಿದೆ, ಅವ್ರಿಗೂ ಕೂಡ ಅಗತ್ಯ ವಸ್ತುಗಳನ್ನು ಆದಷ್ಟು ಬೇಗ ರೀಚ್ ಮಾಡಿಸ್ಬೇಕು ಅಂತ ಈ ದಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ದಾರಿ ಆಯ್ಕೆ ಮಾಡ್ಕೊಂಡಿರೋರ 90% ಪರಿಸ್ಥಿತಿ ಬಿದ್ದು ಎದ್ದೊಳದ ಆಗಿದೆ. ಸೊ ಅಲ್ಲಿ ಬೀಳ್ತಿದ್ದಾರೆ. ವೆಹಿಕಲ್ಗಳಿಗೂ ಕೂಡ, 2 ವೀಲರ್ಸ್ಗಳಿಗೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗ್ತಿದೆ. ಆದರೆ ಅನಿವಾರ್ಯ, ಮತ್ತೆ ಎದ್ದು ಸುಧಾರಿಸ್ಕೊಂಡು ಫುಡ್ ಚೆಲ್ಲಾಪಿಲ್ಲಿಯಾಗಿ ಬೀಳ್ತಾ ಇದೆ. ಮನೇಲಿ ಕುತ್ಕೊಂಡು ಆರ್ಡರ್ ಮಾಡಿರ್ತಾರಲ್ಲ, ಆ ಬ್ಯಾಸ್ಕೆಟ್ ಬೀಳ್ತಾ ಇದ್ದಂತೆ ಫುಡ್ ಕೂಡ ಚೆಲ್ಲಾಪಿಲ್ಲಿಯಾಗಿ ಬೀಳುತ್ತೆ. ಅದನ್ನು ಕೂಡ ಆರಿಸ್ಕೊಂಡು ಎತ್ಕೊಂಡು ಹೋಗುವಂತಹ ಸಾಹಸಕ್ಕೆ ಮುಂದಾಗಿದ್ದಾರೆ. ಶಾಂತಿನಗರ ಬಿಎಂಟಿಸಿ ಡಿಪೋ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಡಿಪೋ ಒಳಗೆ 2 ಅಡಿಯಷ್ಟು ಮಳೆ ನೀರು ನಿಂತ್ಕೊಂಡ್ಬಿಟ್ಟಿದೆ. ನೀರು ನಿಂತ ಹಿನ್ನೆಲೆ ಬಸ್ ತೆಗೆಯೋದಕ್ಕೆ ಡ್ರೈವರ್ಸ್ ಪರದಾಡ್ತಿದ್ದಾರೆ. ಶಾಂತಿನಗರ ಡಿಪೋ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ದೀರಿ. ಹೊರಗಡೆ ಹೋದ್ರೆ ವೆಹಿಕಲ್ಸ್ಗಳಿಗೆ ಸಂಕಷ್ಟ, ವೆಹಿಕಲ್ಸ್ಗಳು ನೀರಲ್ಲಿ ಮುಳುಗೋ ಪರಿಸ್ಥಿತಿ, ಎಂಜಿನಿಗೆ ನೀರು ನುಗ್ಗುತ್ತೆ ಅನ್ನೋ ಆತಂಕ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಡಿಪೋಲಿದ್ರೆ ಸುರಕ್ಷಿತವಾಗಿರುತ್ತೆ ಅನ್ನೋ ನಂಬಿಕೆ. ಆ ನಂಬಿಕೆ ಕೂಡ ಶಾಂತಿನಗರ ಡಿಪೋದಿಂದ ಹುಸಿಯಾಗ್ಬಿಟ್ಟಿದೆ. ಅಲ್ಲೂ ಸಾಕಷ್ಟು ಪ್ರಮಾಣದಲ್ಲಿ ಸುಮಾರು 2-3 ಅಡಿಯಷ್ಟು ನೀರು ನಿಂತ್ಕೊಂಡಿದೆ. ಇನ್ನು ಸ್ವಲ್ಪ ನೀರಿನ ಪ್ರಮಾಣ ಹೆಚ್ಚಾದರೆ ಇಂಜಿನ್ಗಳಿಗೆ ಆ ಮಳೆ ನೀರು ನುಗ್ಗುತ್ತೆ. ಆವಾಗ ವೆಹಿಕಲ್ಸ್ಗಳು ಕೆಟ್ಟು ನಿಲ್ಲುತ್ತೆ. ಮೊದಲೇ ಈ KSRTC, BMTC ಬಸ್ಗಳ ಪರಿಸ್ಥಿತಿ ಅಂತೂ ನಿಮ್ಗೆ ಗೊತ್ತೇ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಸೊ ಇಂಥ ಮಳೆ ಪರಿಸ್ಥಿತಿಯಲ್ಲಿ ಮತ್ತಷ್ಟು ಬಸ್ಗಳು ಡ್ಯಾಮೇಜ್ ಆಗುವಂತಹ ಆತಂಕ ನಿರ್ಮಾಣ ಆಗಿರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.